ಸರಿ, ಏನಂದ್ರೆ ಅವತ್ತಿನಿಂದ ಇವತ್ತಿನ ತನಕ ನರೇಗಾಗೆ ಸಂಬಂಧಪಟ್ಟಂತೆ ಇವೆಲ್ಲ ನಡೀತಿದೆ ಅಂತ ಗೊತ್ತಿದೆ. ರಾಜ್ಯಪಾಲರನ್ನ ಓಡೋದ್ರು ಅಂತ ಇವ್ರು ಪದೇ ಪದೇ ಹಿಂಗ್ ಹೇಳಿದ್ರೆ ಕಾನೂನು ಸಚಿವರು, ಸಂಸದೀಯ ಸಚಿವರು ಹೇಳಬೇಕು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಅದಕ್ಕೋಸ್ಕರ ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಲ್ಲಿ ರಾಜ್ಯಪಾಲರನ್ನ ಆಯ್ತು, ನೀವು ನಿಂತು ರಾಜ್ಯಪಾಲರು 2 ನಿಮಿಷ ಭಾಷಣ ಗೊತ್ತಿತ್ತು, ಅಷ್ಟೊಳಗೆ ಆನ್ ಮಾಡೋರು. ಸನ್ಮಾನ್ಯ ಕಾನೂನು ಸಚಿವರು ಸರ್ ಕೊಡೋದು ಯಾವಾಗ ನೀವು ರಾಹುಲ್ ಗಾಂಧಿ ಬಗ್ಗೆ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಚೆಕ್ ಮಾಡಿ ಸರ್. ಈಗ 1 ನಿಮಿಷ ದಯವಿಟ್ಟು ಸರ್, ಅವ್ರು ಹೇಳೋದೆಲ್ಲ ಕೇಳ್ತೀವಿ. ಈಗ 1 ನಿಮಿಷ ಹೋರಾಟ ರಾಹುಲ್ ಗಾಂಧಿ ಬಗ್ಗೆ ಹೇಳೋದು ಕೇಳ್ತೀವಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ, ರಾಜೀವ್ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ. ಎಲ್ಲ ರಾಹುಲ್ ಗಾಂಧಿ ಜೋಡ್ ಮಾಡಿದ್ರಲ್ಲ, ಪ್ರಧಾನಮಂತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ವರ್ಷದಲ್ಲಿ ಪ್ರಧಾನಮಂತ್ರಿ ಮಾಡಿರೋ ತೋರಿಸ್ಬಿಡಿ. ರಾಹುಲ್ ಗಾಂಧಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರಪ್ಪ? ಏನಕ್ಕೆ ಮಾಡ್ಬೇಕು ಪ್ರೆಸ್ ಕಾನ್ಫರೆನ್ಸ್? ಇಲ್ಲ ಈಗ ಆಯ್ತು, ಒನ್ಸ್ ಅಗೇನ್ ಇಲ್ಲ ಆಯ್ತು, ಒನ್ಸ್ ಅಗೇನ್ ಇಲ್ಲ 50% ತಾರೀಫು, 50% ತಾರೀಫು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವು ಸರ್ಕಾರ ಸದನ ಅವಮಾನ ಮಾಡಿದೆ ಅಂತೇಳಿ ಪ್ರಧಾನಮಂತ್ರಿಗಳು ಒಂದು ವಿಷಾದ ಇರ್ತಾರೆ. ವಿಷಾದ ವ್ಯಕ್ತಪಡಿಸಲೇ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿ ಬಗ್ಗೆ ಒನ್ಸ್ ಅಗೇನ್ ಆಯ್ತಪ್ಪ. ನೀವು
ಒಂದ್ ಸೆಕೆಂಡ್ ಇವರೇ ಈಗ ಮುಂದೆ ಮಾತಾಡ್ಬೇಕು, ನಮ್ಮ ಮುಂದೆ ಮಾತಾಡ್ಬೇಕು. ಪ್ರತಿಪಕ್ಷ ಎದ್ದು ಕೂತಿದ್ದಾರೆ. ನೀವು ಆಯ್ತು ಕೂತ್ಕೊಳ್ಳಿ. ಆಯ್ತಪ್ಪ ನೋಡಿ, ಇಲ್ಲಿ ನಿಮ್ಗೆ ಇರುವಷ್ಟು ಗೌರವ ಬೇರೆ ಯಾರಿಗೂ ಕೂಡ ಇಲ್ಲ. ನೀವು ಭಯಂಕರ ಗೌರವ ಇದ್ದವ್ರೆ. ಆ ರೀತಿ ನೀವೆಲ್ಲ ವರ್ತನೆ ಮಾಡ್ತಿದ್ರಿ. ನಿಮ್ಗೆ ಇಡೀ ರಾಜ್ಯದವರು, ನಿಮ್ಮ ಕ್ಷೇತ್ರದವರು, ಇಡೀ ದೇಶದವರು ನಿಮಗೆ ವಿಶೇಷವಾದ ಗೌರವ ಕೊಡ್ತಾರೆ. ನಿಮ್ಮ ಗೌರವ ಬಗ್ಗೆ ನಮ್ಮ ಗೌರವ ನೋಡದೆ ನಾವು ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.